ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ 9 ಡ್ರೋನ್ಗಳನ್ನು ಧ್ವಂಸಗೊಳಿಸಲಾಗಿದೆ. ಬಾರ್ಮಾರ್ನಲ್ಲಿ 1 ಡ್ರೋನ್ ಧ್ವಂಸಗೊಂಡಿದೆ. ಇದೀಗ ಬಂದಿರುವಂತಹ ಸುದ್ದಿ, ರಾಜಸ್ಥಾನದಲ್ಲಿ ಒಟ್ಟು 10 ಡ್ರೋನ್ಗಳು ಧ್ವಂಸಗೊಂಡಿವೆ. ರಾಜಸ್ಥಾನದ ಜೈಸಲ್ಮೇರ್ 9 ಡ್ರೋನ್ಗಳನ್ನು ಹೊಡೆದು ಉರುಳಿಸಲಾಗಿದೆ. ಬಾರ್ಮಾರ್ನಲ್ಲಿ 1 ಡ್ರೋನ್ ಅನ್ನ ಹೊಡೆದು ಉರುಳಿಸಲಾಗಿದೆ. ಬಾರ್ಮಾರ್ನಿಂದ ಇಲ್ಲಿ ಕರ್ನಾಟಕದವರೊಬ್ಬರಿದ್ರು, ಅವ್ರು ಹೇಳ್ತಾ ಇದ್ರು ಇಲ್ಲಿನ ಸ್ಥಿತಿಗತಿಗಳು ಅಷ್ಟು ಕೆಟ್ಟದಾಗೇನಿಲ್ಲ, ನಿನ್ನೆ ಎಲ್ಲ ಸೈರನ್ ಮೊಳಗ್ತು, ಆದರೆ ಈಗ ಸ್ಥಿತಿ ಪರವಾಗಿಲ್ಲ, ನಾವು ಆರಾಮಾಗೇ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳಿದ್ರು. ಹಾಗೆ ಇರಬೇಕು. ಬಾರ್ಮಾರ್ನ ಸ್ಥಿತಿಗತಿಗಳನ್ನು ನಾವು ತೋರಿಸ್ತಾ ಇದ್ವಿ. ಜೈಸಲ್ಮೇರ್ ಬಾರ್ಡರ್ಗೆ ತುಂಬ ಹತ್ತಿರ ಆಗಿರುವಂಥದ್ದು, ರಜಪುತಾನದ ಪ್ರಮುಖ ಭಾಗವಾಗಿದ್ದು, ಜೊತೆಗೆ ಎಲ್ಲಿ ನೋಡಿದ್ರಲ್ಲಿ ಮರಳು, ಬಡತನ, ಒಂದು ರೀತಿಯಲ್ಲಿ ವಿಚಿತ್ರವಾದಂಥ ಭೂಭಾಗ ಅದು. ಎಲ್ಲಿ ನೋಡಿದ್ರಲ್ಲಿ ಮರಳು, ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಬಹಳ ಹೆಸರುವಾಸಿ ಅದು. ಸೊ ಅಂಥ ಕಡೆಗೂ ಕೂಡ ನಿನ್ನೆ ಟಾರ್ಗೆಟ್ ಮಾಡಿತ್ತು ಪಾಕಿಸ್ತಾನ. ಅದನ್ನು ಕೂಡ ಭಾರತ ವಿಫಲಗೊಳಿಸಿದೆ. ಅದರ ಪ್ರಯತ್ನ ಇವತ್ತು ಕೂಡ ಸಾಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ, ಕೈಯಲ್ಲಿ ಹಿಡ್ಕೊಂಡಿರೋದು ಮಾತ್ರ ಬೆಳಕು, ಸುತ್ತಮುತ್ತ ಕತ್ತಲು. ಯಾವುದೇ ವಿದ್ಯುತ್ ದೀಪಗಳನ್ನು ಯಾರೂ ಕೂಡ ಹಾಕಂಗಿಲ್ಲ, ಯಾರೂ ಕೂಡ ದೀಪಗಳನ್ನು ಬೆಳಸೋ ಹಂಗಿಲ್ಲ. ನೋಡಿ, ಯಾವಾಗ ಸ್ಫೋಟದ ಸದ್ದು ಕೇಳಿ ಬಂತು, ಜನಸಾಮಾನ್ಯರು ಹೊರಗಡೆ ಬಂದಿದ್ದಾರೆ, ಅಲ್ಲಿಂದಷ್ಟು ವಿವರಗಳನ್ನು ಕೊಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಪಂಜಾಬ್ ಪ್ರಾಂತ್ಯದಲ್ಲಿ, ಪಂಜಾಬ್ನ ಗಡಿ ಭಾಗದಲ್ಲಿರುವಂತಹ ಗ್ರಾಮಗಳ ಸ್ಥಿತಿ ಇವು. ಕೆಲವೊಂದು ಡ್ರೋನ್ಗಳನ್ನ ಹೊಡೆದುರುಳಿಸಲಾಗಿದೆ. ಕುತೂಹಲಕ್ಕೆ ಅಂತ ಜನ ನೋಡ್ಲಿಕ್ಕೆ ಬಂದಿದ್ದಾರೆ. ಬಹುಶಃ ಇನ್ನು ಮೇಲೆ ಯುದ್ಧದ ತೀವ್ರತೆ ಬಹಳ ದೊಡ್ಡ ಪ್ರಮಾಣಕ್ಕೆ ಹೋಗುತ್ತೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಈ ಡ್ರೋನು ಗೀಣು ಹಾರಾಟ ಹೊಡೆಯೋದು ಸರಿ, ಪಾಠ ಕಲಿಸೋದು ಹೇಗೆ, ಮಗ್ಲು ಮುರಿಯೋದು ಹೇಗೆ,